ಒಂದು ಹಂತದಲ್ಲಿ ಇಲ್ಲ, ಈ ಧರ್ಮಸ್ಥಳಕ್ಕೆ ತಗಲಿರ್ತಕ್ಕಂಥ ಪಾವಿತ್ರತೆಯನ್ನು ಉಳಿಸ್ಬೇಕು, ಇದನ್ನ ಅಪಚಾರನ ತೆಗೆದುಹಾಕ್ಬೇಕು, ಪಾವಿತ್ರತೆ ಉಳಿಸ್ಬೇಕು ಅಂತೇಳಿ SIT ರಚನೆ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಇಡೀ ಕರ್ನಾಟಕದ ಜನ ಒಪ್ಕೊಂಡಿದೆ. ಹೌದು, ಇದು ಯಾವುದೇ ಕಾರಣದಿಂದ ಇದು ಆಗಬೇಕು, ಇದಾಗಲೇಬೇಕು ಅಂತಕ್ಕಂಥ ದೃಷ್ಟಿ. ತಪ್ಪು ಹೇಳಿದ್ರೆ ಈಗ ನೀವು ಮೊನ್ನೆಲ್ಲ ಚರ್ಚೆ ಮಾಡಿದ್ರೆ ಕ್ಲಾರಿಫಿಕೇಶನ್ ಕೇಳ್ತಾರೆ. ಅವ್ರ ಮಾತ್ರ ತಪ್ಪಿದ್ರೆ ಮಾತಾಡಕ್ ಬಿಡ್ರಿ ನಾವು ಧರ್ಮಸ್ಥಳಕ್ಕೆ ಬಂದಿರತಕ್ಕಂಥ ಕಪ್ಪು ಚುಕ್ಕಿನ ತೆಗಿಬೇಕು ಅಂತ ಹೊಂಟಿರಕ್ಕಂತ ಶಿವಲಿಂಗ ಅವ್ರೆ, ನಾವು ಕಪ್ಪು ಚುಕ್ಕಿ ಉಳಿಸೋದಲ್ಲ, ಬೇರು ಸಹಿತ ಕಿತ್ತೆಸಬೇಕು, ಬೇರು ಸಹಿತ ಕಿತ್ತೆಸಬೇಕು ಅಂತ ಹೇಳಿ SIT ರಚನೆ ಮಾಡಿ ನಡೀತಾ ಇದೆ. ಒಂದು ಸಂಸ್ಥೆ, ಜವಾಬ್ದಾರಿಯುತವಾದಂತ ಸಂಸ್ಥೆ ಅಲ್ಲಿ ತನಿಖೆ ನಡೆಸ್ತಾ ಇರುವಾಗ ಈಗ ಮಧ್ಯದಲ್ಲಿ ಪ್ರವೇಶ ಮಾಡಿದ್ರೆ ಇಲ್ಲ, ಅವನ್ಯಾರು ಅನಾಮಧೇಯ, ಅವನ್ಯಾವನ, ಅವನೇನ್ ನಾವು ಇವನು ಅಂತ ಹೇಳಿ ಒಪ್ಕೊಂಡಿಲ್ಲ, ಅವನಿಗೆ ಶಾಬಾಷ್ಗಿರಿ ಕೊಡ್ತಾ ಇಲ್ಲ, ಅವನ ಅನಾಮಧೇಯನ್ ಯಾವನ್ ಕಳಿಸ ಜುಟ್ಟು ಹಿಡ್ಕೊಂಡು ಹಳಕ ಬರಂತಡ್ರಿ, ಅಲ್ಲಿವರೆಗೂ ಯಾಕೆ ತಡೆಯಕ್ಕಲ್ಲ ನೀವು? ಆಯ್ತು, ನೀವು ಕ್ಲಾರಿಫಿಕೇಶನ್ ಮಂತ್ರಿಗೆ ಅವ್ರಿಗೆ ಯಾಕೆ ಮಾತಾಡ್ತೀರಿ? ಜುಟ್ಟು ಹಿಡ್ಕೊಂಡು ಹಳಕ ಬರ, ಯಾರು ಅನಾಮಧೇಯನ್ ಕಳಿಸಿರೋನು, ಅವನ ಯಾರು ಅನಾಮಧೇಯ, ಎಲ್ಲಿಂದ ಬಂದಾನೆ, ಅವನೇನ್ ನಾಟಕ ಮಾಡ್ತಾವನೆ, ಯಾರ್ಯಾರ ನಾಟಕ ಇಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ? ಮಂಜು ಹೇಳಿ ಮಾರ, ಏನಂದ್ರೆ ಮಾಡ್ತಾ ಇದಾರೆ. ತೆಗಿತೀವಿ ತಡ್ರಿ, ತೆಗಿಯಕ್ಕೋಸ್ಕರಲೇ ಪರಮೇಶ್ವರ್ ಅವರು ಬಹಳ ಸಾಹಸ ಪಡ್ತಾ ಇದಾರೆ. ಮುಖ್ಯಮಂತ್ರಿಗಳು ಅವರನ್ನು ಬೈದಿದ್ದಾರೆ. ಏನ್ ಮುಖ್ಯಮಂತ್ರಿಗಳು ಬಿಟ್ರ ಅವರು ಯಾವ ಷಂಡತಂತ್ರ ಮಾಡ್ತಾ ಇದಾರೋ ಅವ್ರು ಯಾರ್ಯಾರು ಮುಖ್ಯಮಂತ್ರಿಗಳನ್ನು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಟಿವಿನಲ್ಲಿ ಹೇಳ್ತಾ ಇದ್ದಾರೆ. ಅವ್ರೇನ್ ಕಡಿಮೆ ಅಲ್ಲ. ಅವ್ರು ಯಾರು, ಅವ್ರು ಎಲ್ಲಿದ್ದಾರೆ, ಅವರನ್ನ ತರೋವರ್ಗಾರು ನೀವು ಆಯ್ತು. ಶಿವಲಿಂಗ ಅವ್ರೆ, ಉತ್ತರ ಕರೆಕ್ಟ್ ಇದೆ ಕೊಟ್ಟದ್ದು. ನಾವೇನ್ ತಪ್ಪು ಮಾಡಿದೆ ಸರ್ಕಾರ ಅಂತ ಹೇಳಿ ಸಂದು ಸರ್ಕಾರದ ಮೇಲೆ ಮುಗಿ ಬೀಳ್ತೀರಾ ನೀವು? ಏನೋ ಮಾಡ್ಬಿಟ್ಟು ಪರಮೇಶ್ವರ್ ಅವರು ಇದು ಶಿವಲಿಂಗ ಅವ್ರೆ, ಯಾಕೆ ಇದು ಶಿವಲಿಂಗ ಅವ್ರೆ ಅಧ್ಯಕ್ಷರೇ ನಾನು ಅಲ್ಲ ಉತ್ತರ ಕೊಟ್ಟು ದ್ವೇಷ ಮಾಡ್ತಾ ಅಲ್ಲ, ಮಂತ್ರಿಗಳು ಉತ್ತರ ಕೊಟ್ಟರೆ ಕರೆಕ್ಟ್ ಇದೆ. ಜನತೆಗೆ, ಮುಗ್ಧ ಜನತೆಗೆ ಹೋಗ್ಬೇಕು ಸಂದೇಶ. ಕಾಂಗ್ರೆಸ್ ಪಕ್ಷದವರು ಧರ್ಮಸ್ಥಳದ ಪರವಾಗಿದ್ದಾರೆ, ಯಾವುದೇ ಕಾರಣದಿಂದ ವಿರೋಧವಾಗಿಲ್ಲ ಅಂತಕ್ಕಂಥದ್ದು ಹೋಗ್ಬೇಕು. ಅದು ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು. ಆಯ್ತು, ನಮ್ಮನ್ನು ಸ್ವಾಗತ 500 ಸಂಘಗಳನ್ನು ಕಟ್ಟಿದ್ದಾರೆ, ಆಯ್ತು, ಹಣಕಾಸಿನ ಸಹಾಯ ಮಾಡಿದ್ದಾರೆ. ಶಿವಲಿಂಗ ಅವ್ರೆ, ಚರ್ಚೆ ಬೇಡ. ಶಿವಲಿಂಗ ಅವ್ರೆ, ಸ್ಥಳ ಬಂದಿರತಕ್ಕಂತ ಕಳಂಕವನ್ನ ತೆಗೆಯಲಿಕ್ಕೆ ಹೊಂಟ್ರೆ ಶಿವಲಿಂಗ ಅವ್ರೆ ಹಂಗೆ ಮಾಡ್ಬೇಕು ಅಂತ ದಿವಸ ಹೋಗಿ ಮುಖ್ಯಮಂತ್ರಿ ಶಿವಲಿಂಗ ಅವ್ರೆ ಹೋಮ್ ಮಿನಿಸ್ಟರ್ ಹೋಗಿ ಕುತ್ಕೊಂಡು ಹೇಳ್ಕೊಡಕ ಆಯ್ತು. ಶಿವಲಿಂಗ ಹೋಮ್ ಮಿನಿಸ್ಟರ್ ಉತ್ತರ ಕರೆಕ್ಟ್ ಇದೆ ಇಲ್ವಾ? ವಹಿಸಿದ್ವಿ, ರಿಸಲ್ಟ್ ಕೊಡೋವರೆಗೂ, ಅವ್ರ ವರದಿ ಕೊಡೋವರೆಗೂ ಇರ್ರಿ, ಸರಿ ನೋಡೋಣ ಏನಾಗುತ್ತೆ ಅಂತ. ಆದ್ರಿಂದ ದಯಮಾಡಿ ಅಧ್ಯಕ್ಷರೇ, ಯಾಕೆ ಅವಸರ ಮಾಡ್ತೀರಿ ಅಧ್ಯಕ್ಷರೇ? ಈ ರಾಜ್ಯ ಜನಕ್ಕೆ ಬೇಕಾಗಿದೆ ಮೆಸೇಜು. ಜನ ಹೇಳಿದಿರಲ್ಲ ಅಷ್ಟೊಂದು ತಪ್ಪು ಮಾಡ್ತಾವ್ರ, ತಪ್ಪು ಮಾಡಿ ಧರ್ಮಸ್ಥಳಕ್ಕೆ ಶಿಕ್ಷೆ ಕೊಡಿಸ್ತಾವ್ರ ಅನ್ನೋ ರೀತಿನೇ ಯಾಕ್ರಿ ನಾವು ಹೌದು ಅಂತ ಯಾಕೆ ಮಾತಾಡ್ತೀರಿ? ಅಲ್ಲಿ ತಪ್ಪು ಮಾತಾಡ್ತಾರೆ ಮಾಡಿದೀವಿ, ಅದ್ರ ರಿಪೋರ್ಟ್ ಆಯ್ತು, ತಪ್ಪು ಮಾತಾಡ್ರಿ ಇಲ್ಲ ಇರ್ರಿ. ರಿಪೋರ್ಟ್ ಬಂದ್ಮೇಲೆ ಆಯ್ತು, ಅನ್ಯಾಯ ಮಾಡಿದೀವೋ, ಧರ್ಮ ಮಾಡಿದೀವೋ, ಅಧರ್ಮ ಮಾಡಿದೀವೋ, ಭಗವಂತ ಮಂಜುನಾಥ ನೋಡ್ಕೊತಾನೆ. ಮಂಜುನಾಥ ಶಿವಲಿಂಗ ಅವ್ರೆ, ಯಾರ ನಾಟಕಕ್ಕೆ ಇದ್ರ ಪರವೇ ಮಾತಾಡ್ತಾ ಇದಾರೆ? ಈಗ ನಾಟಕ ಬಿಟ್ಟು ಮಾತಾಡ್ತಾರೆ. ಈಗ ಗೃಹ ಸಚಿವರ ಉತ್ತರ ಕರೆಕ್ಟ್ ಇದೆ. ಹೌದು, ಯೂಟ್ಯೂಬ್ನರು ಸ್ವಲ್ಪ ಇದನ್ನ ಮಾಡ್ತಾ ಇದಾರೆ. ಶಿವಲಿಂಗ ಅವ್ರೆ, ವರದಿ ಸರಿ ಇಲ್ಲ. ಶಿವಲಿಂಗ ಇಲ್ಲಿ ನೋಡಿ, ಉತ್ತರ ಕರೆಕ್ಟ್ ಇದೆ ಗೃಹ ಸಚಿವರದು. ಆಯ್ತು ಸ್ವಾಮಿ, ಗೃಹ ಉತ್ತರ ಕರೆಕ್ಟ್ ಇದೆಯಾ? ಈಗ ನಾನು ಏನು ಗಲಾಟೆ ಅಲ್ಲ, ಉತ್ತರ ಕರೆಕ್ಟ್ ಇದೆಯಾ? ಗಲಾಟೆ ಹಚ್ಚಲ್ಲ ಉತ್ತರ. ಆದ್ರೆ ಈ ಮೆಸೇಜ್ ಯಾಕೆಂದ್ರೆ ನನಗೆ ನಮ್ಮ ಕ್ಷೇತ್ರ ಜನ ಕೇಳ್ತಾರೆ, ಐದೇ ನಿಮಿಷ ಸುಮ್ಮನೆಪ್ಪ. ಈಗ ನಾನೇನು ತಪ್ಪು, ನೀವು ಏನು ನಾವು ಗಲಾಟೆ ಹೋಗಲ್ಲ, ಆದ್ರೆ ಸ್ವಲ್ಪ ಏರ್ಧ್ವನಿ ಮಾತಾಡ್ತೀನಿ ಅಷ್ಟೇ, ಏನು ಈಗ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಇದು ಆಗಬೇಕು. ಓಕೆ, ಈ ತನಿಖೆ ಆಗಬೇಕು. ತನಿಖೆ ಆಗಿ
ಎಲ್ಲವೂ ಸತ್ಯಾಸತ್ಯತೆಗಳಿಂದ ಹೊರಗೆ ಬರಬೇಕು. ಸರಿ, ಇದು SIT ಇಂದ ಸಾಧ್ಯ ಅಂತೇಳಿ ನಮ್ಮ ಸರ್ಕಾರದವರು ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು, ಹೋಮ್ ಮಿನಿಸ್ಟ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ನಾವು SIT ಮಾಡಿ ಯಾರನ್ನ ಅಲ್ಲಿ ಅರಸೀಕೆರೆ ಇವ್ರನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಎಲ್ಲ ಮುಚ್ಚಾಕಿರ್ ಕಣಪ್ಪ, ಒಂದಾಗಿ ಚರ್ಚೆ ಬೇಡ, ಮುಚ್ಚಾಕ್ಬಿಟ್ರು ಕಣಯ್ಯ ಎಲ್ಲ ಚರ್ಚೆ ಬೇಡ. ಈಗ SIT ಕೊಟ್ಟಿದೀವಿ. SIT ಅವರು ಪಾಪ ಎಡ್ಡಿದಾರಲ್ಲ, ಅವ್ರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರಿದೆ. ಈಗ ಉತ್ತರ ಯಾವುದೇ ಕಾರಣದಿಂದ ಅನ್ಯಾಯ ಮಾಡೋದಿಲ್ಲ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಿರ್ತಕ್ಕಂಥ ಅನ್ಯಾಯವನ್ನ, ಅದಕ್ಕೆ ಬಂದಿರತಕ್ಕಂಥ ಕಳಂಕವನ್ನ ಒಂದೇ ಸಾರಿ ನಿರ್ವಹಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ. ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ, ಇದಕ್ಕೆ ಯಾರು ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಅಂತಕ್ಕಂಥ ಮಾತನ್ನ ಹೇಳಿ, ನೀವು ಟೈಮ್ ಕೊಟ್ಟಿದ್ರೆ ಇನ್ನೊಂದು 1/4 ಗಂಟೆ ಮಾತಾಡ್ತಿದ್ದೆ, ಇದ್ದೀರಾ. ಆಯ್ತು, ದಯಮಾಡಿ ನಿಮ್ಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ.